ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮತ್ತೊಂದು ರೆಸಿಪಿ. ಇವತ್ತು ಒಂದು ಸೈಡ್ ಡಿಶ್. ಇಟ್ ಈಸ್ ಕ್ಯಾಪ್ಸಿಕಮ್ ಕರಿ. ಇದನ್ನು ನೀವು ಚಪಾತಿ, ರೊಟ್ಟಿ, ಪೂರಿ ಎಲ್ಲದ್ರ ಜೊತೆನೂ ಪೇರ್ ಮಾಡ್ಬೋದು. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಇಲ್ಲಿ ಈರುಳ್ಳಿ ಆ್ಯಂಡ್ ಟೊಮೆಟೊನ 2 ಟೈಪ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. 1 ಟೈಪ್ ವಿಲ್ ಗೋ ಫಾರ್ ಗ್ರೈಂಡಿಂಗ್ ಆ್ಯಂಡ್ ಇನ್ನೊಂದನ್ನು ನಾವು ಫ್ರೈ ಮಾಡೋಕ್ಕೆ ಹಾಕೋಣ. ಗ್ರೈಂಡ್ ಮಾಡಬೇಕಾದ್ರೆ ತುಂಬ ಚಿಕ್ಕದಾಗಿ ಏನು ಹೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದಪ್ಪವಾಗಿ ಹೆಚ್ಕೊಂಡ್ರು ಇಟ್ಸ್ ಓಕೆ. ಆ್ಯಂಡ್ ಫ್ರೈಯಿಂಗಿಗೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಬರೋಣ. ನಾವು ಇಲ್ಲಿ 3ರಿಂದ 4 ಜನಕ್ಕೆ ಆಗೋ ಹಾಗೆ ಮಾಡ್ತಾಯಿದ್ದೀವಿ. ನಾನು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸ್ಬೇಕಾದ್ರೆ ಲವಂಗ ಕೂಡ ಆ್ಯಡ್ ಮಾಡಿದ್ದೀನಿ. ಅದು ಆಪ್ಷನಲ್, ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇದನ್ನು ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲಿ ಮೆನ್ಷನ್ ಮಾಡಿಲ್ಲ. ಫಸ್ಟು ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಜಾರ್ಗೆ ಟೊಮೆಟೊ, ಈರುಳ್ಳಿ ಆ್ಯಂಡ್ ಗೋಡಂಬಿನ ಹಾಕೊತಾ ಇದ್ದೀನಿ. ಫಸ್ಟ್ ಇಷ್ಟೂ ಹಾಗೆ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ನೈಸ್ ಪೇಸ್ಟ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ, ತುಪ್ಪ, ಸಾಸಿವೆ, ಜೀರಿಗೆ, ಏಲಕ್ಕಿ, ಚಕ್ಕೆ ಆ್ಯಂಡ್ ಪಲಾವ್ ಎಲೆ. ಇಲ್ಲಿ ನಿಮಗೆ ಬೇಕಾದರೆ ಲವಂಗನ ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ಮಸಾಲ ಪದಾರ್ಥಗಳು ಒಂಚೂರು ಫ್ರೈ ಆದಮೇಲೆ ಇವಾಗ ಇದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ನ ಹಾಕೋಣ. ನಾನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಯಾವಾಗಲೂ ಅಷ್ಟೇ ಉಪ್ಪು ಮತ್ತು ಅರಿಶಿನ ಪುಡಿನ ವೆಜಿಟೇಬಲ್ಸ್ ಹಾಕ್ಕೊಂಡು ಅದ್ರ ಜೊತೆ ಆ್ಯಡ್ ಮಾಡಿದ್ರೆ ವೆಜಿಟೇಬಲ್ಸ್ ಎಲ್ಲ ಬೇಗ ಬೇಯುತ್ತೆ. ಆ್ಯಂಡ್ ಇವಾಗ ವೆಜಿಟೇಬಲ್ಸ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒನ್ಸ್ ಈರುಳ್ಳಿ ಆ್ಯಂಡ್ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ರುಬ್ಬಿರೋ ಮಸಾಲೆನ ಹಾಕೋಣ. ನಾನು ಇಲ್ಲಿ ರುಬ್ಬಿರೋ ಮಸಾಲೆಗೆ ಇನ್ನೊಂಚೂರು ನೀರು ಹಾಕ್ಕೊಂಡು ರುಬ್ಬಿರೋದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ನೋಡಿ, ಇವಾಗ ಎಲ್ಲ ನೀಟಾಗಿ ಕುದ್ದಿದೆ. ಇವಾಗ ನಾವು ಎಲ್ಲ ಮಸಾಲ ಪೌಡರ್ಸ್ನ ಹಾಕೋಣ. ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಆ್ಯಂಡ್ ಗರಂ ಮಸಾಲ. ನಾನು ಇವಾಗಲೇ ಉಪ್ಪು ಆ್ಯಂಡ್ ಸಕ್ಕರೆ ಎರಡೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಈಸ್ ಟೋಟಲಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ, ಅದಕ್ಕೆ ಸ್ವಲ್ಪ ನಾವು ಆ್ಯಡ್ ಮಾಡ್ತೀವಿ. ನಿಮಗೆ ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ಸಕ್ಕರೆ ಬದಲು ನೀವು ಬೆಲ್ಲನೂ ಯೂಸ್ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ 1 ಲೋಟ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿ ಅದು ಪೌಡರ್ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. ಎಲ್ಲ ಚೆನ್ನಾಗಿ ಕುದ್ದಾದಮೇಲೆ ಲಾಸ್ಟಿಗೆ ನಾವು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳೋಣ. ಕ್ವಿಕ್ ಆ್ಯಂಡ್ ವೆರಿ ಟೇಸ್ಟಿ ಕ್ಯಾಪ್ಸಿಕಮ್ ಕರಿ ಈಸ್ ಟೋಟಲಿ ರೆಡಿ. ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ. ಆ್ಯಂಡ್ ದಯವಿಟ್ಟು ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸ್ಟೇ ಟ್ಯೂನ್ ಟು ಅವರ್ ಚಾನಲ್ ಫಾರ್ ಫರ್ದರ್ ವಿಡಿಯೋಸ್. Thank you and have a great day. Bye. Yeah.